ಇಲ್ಲಿಯವರೆಗೆ. ಈಗ ನಾಚುವ ಸರದಿ ಕಾವ್ಯಾಳದ್ದು. ಅದು ನಾನು ಅಂದರೆ ಅವಳಿಗೆ ಏನು ಹೇಳಬೇಕೆಂದು ಅರ್ಥವಾಗುತ್ತಿರಲಿಲ್ಲ. ಅವಳ ಸ್ಥಿತಿಯನ್ನು ನೋಡಿ ವಿರಾಟ್ನ ತುಟಿಗಳ ಮೇಲೆ ನಗು ಮೂಡುತ್ತದೆ. ಅದನ್ನು ಮರೆಮಾಚಲು ಅವನು ವಿಫಲ ಪ್ರಯತ್ನ ಮಾಡುತ್ತಾನೆ. ಆದರೆ ಮರೆಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಅವನು ನಗಲು ಪ್ರಾರಂಭಿಸುತ್ತಾನೆ. ಮುಂದುವರಿದ ಭಾಗ. ವಿರಾಟ್ ನಿರ್ಲಕ್ಷ್ಯವಾಗಿ ಮುಕ್ತವಾಗಿ ನಗುತ್ತಾ ತುಂಬ ಮುದ್ದಾಗಿ ಕಾಣುತ್ತಿದ್ದನು. ಕಾವ್ಯ ಅವನಲ್ಲಿ ಕಳೆದು ಹೋಗಿದ್ದಳು. ವಿರಾಟ್ ನಗುತ್ತಾ, ನಿನ್ನ ಮುಖ ನೋಡು, ಎಷ್ಟು ಮುದ್ದಾಗಿದೆ ಗೊತ್ತಾ ಎಂದು ತ್ವರಿತವಾಗಿ ಹೇಳಿಬಿಡುತ್ತಾನೆ. ಅವನು ನಗುವುದನ್ನು ನೋಡಿ ಕಾವ್ಯ ಕೂಡ ನಗುತ್ತಾಳೆ ಮತ್ತು ಅವನ ಎದೆಯ ಮೇಲೆ ಲಘುವಾಗಿ ಹೊಡೆಯುತ್ತಾ, ನೀನು ಕೂಡ ಎಂದು ಹೇಳುತ್ತಾಳೆ. ವಿರಾಟ್ ತಕ್ಷಣವೇ ತನ್ನ ಒಂದು ತೋಳನ್ನು ಅವಳ ಭುಜದ ಮೇಲೆ ಹಾಕಿ ಅವಳನ್ನು ತನ್ನ ತೋಳುಗಳಲ್ಲಿ ಸೇರಿಸಿಕೊಳ್ಳುತ್ತಾನೆ. ವಿರಾಟ್ ಏನು ಮಾಡುತ್ತಿದ್ದಾನೆ, ಏಕೆ ಮಾಡುತ್ತಿದ್ದಾನೆ ಎಂದು ಅವನಿಗೆ ಸ್ವತಃ ತಿಳಿದಿರಲಿಲ್ಲ. ಆದರೆ ಅವನು ಏನು ಮಾಡುತ್ತಿದ್ದನೋ ತನ್ನ ಹೃದಯದ ಒತ್ತಾಯಕ್ಕೆ ಒಳಗಾಗಿ ಮಾಡುತ್ತಿದ್ದನು ಮತ್ತು ಈ ವಿಷಯ ಅವನಿಗೆ ಇನ್ನೂ ತಿಳಿದಿರಲಿಲ್ಲ. ಕಾವ್ಯಾಳಿಗೂ ತಾನು ವಿರಾಟ್ನ ಎದೆಗೆ ಅಂಟಿಕೊಂಡಿದ್ದಾಳೆಂದು ಅರಿವಿರಲಿಲ್ಲ. ಇಬ್ಬರೂ ಇನ್ನೂ ನಗುತ್ತಿದ್ದರು. ನಗುತ್ತಾ ಇಬ್ಬರು ಪರಸ್ಪರ ನೋಡಿಕೊಳ್ಳುತ್ತಾರೆ. ಕಾವ್ಯ ನಗುತ್ತಾ, ನೀನು ನಗುವಾಗ ತುಂಬ ಚೆನ್ನಾಗಿ ಕಾಣುತ್ತೀಯ ಎಂದು ಹೇಳುತ್ತಾಳೆ. ವಿರಾಟ್ ಕೂಡ ಅವಳ ನಗುವಿನಲ್ಲಿ ಕಳೆದು ಹೋಗಿ ನೀನು ಕೂಡ ಎಂದು ಹೇಳುತ್ತಾನೆ. ಇಬ್ಬರು ಪರಸ್ಪರ ತುಂಬ ಹತ್ತಿರವಾಗಿದ್ದರು. ಇಬ್ಬರಿಗೂ ಅರಿವಿರಲಿಲ್ಲ ಕಾವ್ಯಳಿಗೆ ಇದ್ದಕ್ಕಿಂತ ಸುಂದರ ಕ್ಷಣ ಇನ್ನೇನಿರಲು ಸಾಧ್ಯವಿತ್ತು. ಅವಳ ಪ್ರೀತಿ ಅವಳ ಜೊತೆಗಿದೆ ಮತ್ತು ಅವಳು ಅವನ ಎದೆಗೆ ಅಂಟಿಕೊಂಡಿದ್ದಳು. ಅವಳು ಕೇವಲ ಆ ನಗುವಿನ ಕ್ಷಣವನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯುತ್ತಿದ್ದಳು. ಅಚಾನಕ್ಕಾಗಿ ಜೋರಾದ ಗಾಳಿಯೊಂದು ಇಬ್ಬರನ್ನು ಸ್ಪರ್ಶಿಸಿ ಹಾದು ಹೋಗುತ್ತದೆ. ಅದು ವಿರಾಟ್ನನ್ನು ಎಚ್ಚರಗೊಳಿಸಲು ಸಾಕಾಗಿತ್ತು. ಕಾವ್ಯಳಿಗೆ ತಾನು ಇಷ್ಟು ಹತ್ತಿರವಾಗಿರುವುದನ್ನು ನೋಡಿ ವಿರಾಟ್ ಆಶ್ಚರ್ಯಚಕಿತನಾಗುತ್ತಾನೆ. ಅವನು ತನ್ನ ಜೀವನದ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಆಗ ಅವನು ಕಾವ್ಯಳ ಮುಂದೆ ಮುಕ್ತವಾಗಿ ನಕ್ಕಿರುವುದು, ಕಾವ್ಯ ಪತ್ನಿಯಂತೆ ಅವನ ಹತ್ತಿರ ಬಂದಿರುವುದು, ಪ್ರೀತಿಯಿಂದ ಅವನ ಎದೆಯ ಮೇಲೆ ಹೊಡೆದಿರುವುದು ಮತ್ತು ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಅಡಗಿಸಿಕೊಂಡಿರುವುದು ಅವನಿಗೆ ತಿಳಿಯುತ್ತದೆ. ಇದು ನಾನೇನು ಮಾಡಿದೆ, ನನಗೇನಾಯಿತು, ನಾನು ಈ ಹುಡುಗಿಗೆ ಇಷ್ಟು ಹತ್ತಿರ ಹೇಗೆ? ಅವನು ಮನಸ್ಸಿನಲ್ಲೇ ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುತ್ತಾನೆ. ವಿರಾಟ್ನ ಮುಖದ ಮೇಲಿದ್ದ ನಗು ನಿಧಾನವಾಗಿ ಮಾಯವಾಗುತ್ತದೆ ಮತ್ತು ಅದರ ಜಾಗದಲ್ಲಿ ಕೋಪ ಮೂಡುತ್ತದೆ. ಅದನ್ನು ಕಾವ್ಯ ಕೂಡ ಗಮನಿಸುತ್ತಾಳೆ. ವಿರಾಟ್ಗೆ ತನ್ನ ಮೇಲೆಯೇ ಕೋಪ ಬರುತ್ತದೆ. ಅವನ ಕಣ್ಣುಗಳು ಕೆಂಪಾಗುತ್ತವೆ. ಅವನು ದಿಢೀರನ್ನೇ ಕಾವ್ಯಳಿಂದ ದೂರ ಸರಿಯುತ್ತಾನೆ. ಮತ್ತೆ ಮುಖ ಸಿಂಡರಿಸಿಕೊಂಡು ಬಿಟ್ರಿಯಲ್ಲ ಎಂದು ಕಾವ್ಯ ಮುಖ ಸಿಂಡರಿಸಿಕೊಂಡು ಹೇಳುತ್ತಾಳೆ. ವಿರಾಟ್ ತುಂಬಾ ಕೋಪದಿಂದ ಅವಳ ಕಡೆ ನೋಡಿ ಶಟಪ್ ಎಂದು ಹೇಳುತ್ತಾನೆ. ಕಾವ್ಯ ಬಲವಾಗಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾಳೆ. ವಿರಾಟ್ಗೆ ಅವಳ ಮೇಲೆ ಕೋಪ ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ. ಅದಕ್ಕೆ ಅವನು ಏನನ್ನೂ ಹೇಳದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕಾವ್ಯ ತನ್ನ ಕಣ್ಣುಗಳನ್ನು ತೆರೆದಾಗ ವಿರಾಟ್ ಅಲ್ಲಿ ಇರುವುದಿಲ್ಲ. ಅವಳು ಆಶ್ಚರ್ಯದಿಂದ ಸುತ್ತಲೂ ನೋಡುತ್ತಾ, ಅರೆ, ಇವನು ಎಲ್ಲಿ ಹೋದನು ಎಂದು ಕೇಳುತ್ತಾಳೆ. ಕೋಪದಿಂದ ತುಂಬಿದ ವಿರಾಟ್ ತನ್ನ ಕೋಣೆಗೆ ಹೋಗದೆ ನೇರವಾಗಿ ಮೇಲ್ಛಾವಣಿಯ ಮೇಲಿರುವ ತನ್ನ ಕೋಣೆಗೆ ಹೋಗುತ್ತಾನೆ. ಅಲ್ಲಿ ಅವನು ತುಂಬ ತೊಂದರೆಯಲ್ಲಿದ್ದಾಗ ಅಥವಾ ತುಂಬ ಕೋಪ ಬಂದಾಗ ಮಾತ್ರ ಹೋಗುತ್ತಿದ್ದನು. ಅವನ ಕಣ್ಣುಗಳ ಮುಂದೆ ಅದೇ ಕ್ಷಣ ತಿರುಗುತ್ತಿತ್ತು. ಕಾವ್ಯ ಅವನ ಹತ್ತಿರ ಬಂದಾಗ ಮತ್ತು ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಸೇರಿಸಿಕೊಂಡಾಗ ಅವನು ಕಾವ್ಯಳನ್ನು ಎಷ್ಟು ಪ್ರೀತಿಯಿಂದ ನೋಡುತ್ತಿದ್ದನು ಮತ್ತು ಕಾವ್ಯ ಅವನನ್ನು. ಅವನಿಗೆ ಇದೆಲ್ಲ ನೆನಪಾದಾಗಲೆಲ್ಲ ಅವನ ಕೋಪ ಹೆಚ್ಚಾಗುತ್ತಿತ್ತು. ಅವನು ಪಂಚಿಂಗ್ ಬ್ಯಾಗ್ ಮೇಲೆ ನಿರಂತರವಾಗಿ ಹೊಡೆತಗಳ ಮಳೆಯನ್ನು ಸುರಿಸಲು ಪ್ರಾರಂಭಿಸುತ್ತಾನೆ. ಪದೇ ಪದೇ ಅವನಿಗೆ ಕಾವ್ಯಳ ಮುಖ ಕಾಣಿಸುತ್ತಿತ್ತು. ನೀವು ನಗುವಾಗ ತುಂಬ ಮುದ್ದಾಗಿ ಕಾಣುತ್ತೀರಿ ಎನ್ನುವ ಅವಳ ಧ್ವನಿ ಇನ್ನೂ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಇದು ತಪ್ಪು, ತುಂಬ ತಪ್ಪು. ನಾನು ಹೀಗೆ ಹೇಗೆ ಮಾಡಬಹುದು? ನಾನು ಆ ಹುಡುಗಿಗೆ ಇಷ್ಟು ಹತ್ತಿರ ಹೇಗೆ ಹೋಗಬಹುದು? ಹೇಗೆ ಮತ್ತು ಏಕೆ? ನಾನು ನನ್ನನ್ನು ತಡೆಯಲು ಏಕೆ ಸಾಧ್ಯವಾಗುವುದಿಲ್ಲ? ನಾನು ಎಲ್ಲವನ್ನೂ ಏಕೆ ಮರೆತು ಬಿಡುತ್ತೇನೆ? ನನಗೇನಾಗುತ್ತದೆ? ಅವನು ನಿರಂತರವಾಗಿ ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುತ್ತಿದ್ದನು ಮತ್ತು ನಿರಂತರವಾಗಿ ಪಂಚಿಂಗ್ ಬ್ಯಾಗ್ ಮೇಲೆ ತನ್ನ ಕೋಪವನ್ನು ಹೊರಹಾಕುತ್ತಿದ್ದನು. ಅವನ ಉಸಿರಾಟ ವೇಗವಾಗಿತ್ತು ಮತ್ತು ಅವನು ತುಂಬ ಆಯಾಸಗೊಂಡಿದ್ದನು. ಆದರೆ ಅವನ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ. ಕೆಳಗಿನ ಉದ್ಯಾನದಲ್ಲಿ ಕಾವ್ಯ ವಿರಾಟ್ ಈ ಸಮಯದಲ್ಲಿ ತುಂಬ ಕೋಪದಲ್ಲಿದ್ದಾನೆ ಎಂದು ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ. ವಿರಾಟ್ ತನ್ನ ಕೋಣೆಗೆ ಹೋಗಿರಬಹುದು ಎಂದು ಅವಳು ಭಾವಿಸಿದ್ದಳು. ಅವಳು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಅವನ ಹಿಂದೆ ಹೋಗುತ್ತಾಳೆ. ಆದರೆ ವಿರಾಟ್ ಅಲ್ಲಿ ಇರಲಿಲ್ಲ ಮತ್ತು ಸ್ಟಡಿ ರೂಮ್ನಲ್ಲೂ ಇರಲಿಲ್ಲ. ಇವನು ಎಲ್ಲಿ ಹೋದನು ಎಂದು ಹೇಳುತ್ತಾ ಅವಳು ಕೊಠಡಿಯಿಂದ ಹೊರಗೆ ಹೋಗಲು ಪ್ರಾರಂಭಿಸುತ್ತಾಳೆ. ಆದರೆ ಕಾಲಿಗೆ ಗಾಯವಾಗಿದ್ದರಿಂದ ಅವಳಿಗೆ ತುಂಬ ನೋವಾಗುತ್ತದೆ. ಅವಳು ತನ್ನ ಕಾಲುಗಳ ಕಡೆ ನೋಡಿದಾಗ ಅವಳ 2 ಕಾಲುಗಳಿಂದ ರಕ್ತ ಸೋರುತ್ತಿರುವುದು ಅವಳಿಗೆ ತಿಳಿಯುತ್ತದೆ. ಓ ದೇವರೇ, ಆ ಮುಂಗೋಪಿ ನೋಡಿದರೆ ಇನ್ನೂ ಕೋಪ ಮಾಡಿಕೊಳ್ಳುತ್ತಾನೆ ಎನ್ನುತ್ತಾ ಅವಳು ಸೋಫಾದ ಮೇಲೆ ಕುಳಿತು ಕಾಲುಗಳಿಗೆ ಕಟ್ಟಿದ ಬ್ಯಾಂಡೇಜನ್ನು ತೆರೆಯಲು ಪ್ರಾರಂಭಿಸುತ್ತಾಳೆ. ಸರಿಯಾಗಿ ಅದೇ ಸಮಯದಲ್ಲಿ ವಿರಾಟ್ ಕೋಣೆಗೆ ಬರುತ್ತಾನೆ. ಅವನ ಕಣ್ಣುಗಳು ಇನ್ನೂ ಕೆಂಪಾಗಿದ್ದವು. ಅವನ ದೃಷ್ಟಿ ಕಾವ್ಯಳ ಕಾಲುಗಳ ಮೇಲೆ ಬಿದ್ದ ತಕ್ಷಣ ಅವನ ಹೆಜ್ಜೆಗಳು ತಾನಾಗಿಯೇ ಅವಳ ಕಡೆಗೆ ಸಾಗುತ್ತವೆ.
ಆದರೆ ಮಧ್ಯದಲ್ಲಿ ಅವನಿಗೆ ಏನೋ ನೆನಪಾಗುತ್ತದೆ ಮತ್ತು ಅವನು ತನ್ನ ಹೆಜ್ಜೆಗಳನ್ನು ಅಲ್ಲೇ ನಿಲ್ಲಿಸುತ್ತಾನೆ ಮತ್ತು ಫೋನನ್ನು ಕಿವಿಗೆ ಇಟ್ಟುಕೊಂಡು ಅಲ್ಲಿಂದ ಹೊರಗೆ ಹೋಗುತ್ತಾನೆ. ಕಾವ್ಯ ಅವನ ಈ ವರ್ತನೆಗೆ ಆಶ್ಚರ್ಯಚಕಿತಳಾಗುತ್ತಾಳೆ. ಏಕೆಂದರೆ ವಿರಾಟ್ನ ಮುಖದಲ್ಲಿ ತನ್ನ ಬಗ್ಗೆ ಕಾಳಜಿ ಇರುವುದನ್ನು ಅವಳು ನೋಡಿದ್ದಳು. ಆದರೆ ಈಗ ಅವನು ಈ ರೀತಿ ಕೋಣೆಯಿಂದ ಹೊರಗೆ ಹೋಗುವುದು ಅವಳಿಗೆ ಸ್ವಲ್ಪ ವಿಚಿತ್ರವೆನಿಸಿತು. ಆದರೆ ಮರುಕ್ಷಣವೇ ವಿರಾಟ್ ತನ್ನ ಭಾವನೆಗಳಿಂದ ಓಡಿ ಹೋಗುತ್ತಿದ್ದಾನೆ, ತನ್ನ ಭಾವನೆಗಳಿಂದ ದೂರವಿರಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು. ಸರಿ, ನೀನು ನನ್ನಿಂದ ದೂರವಿರಲು ಬಯಸುತ್ತೀಯ. ನೀನು ನನ್ನಿಂದ ಎಷ್ಟು ದಿನ ದೂರ ಓಡುತ್ತೀಯ ನೋಡೋಣ. ಏಕೆಂದರೆ ಇಂದು ನಾನು ನಿನ್ನ ಕಣ್ಣುಗಳಲ್ಲಿ ನನಗಾಗಿ ಕಂಡಿದ್ದು ಪ್ರೀತಿಯೇ. ಅದನ್ನು ನೀನು ಸುಳ್ಳು ಮಾಡುತ್ತಿದ್ದೀಯ. ಆದರೆ ಎಷ್ಟು ದಿನ ವಿರಾಟ್, ಎಷ್ಟು ದಿನ? ಎಷ್ಟು ಓಡಿ ಹೋದರೂ ನೀನು ನನ್ನ ಸ್ಯಾಡಿಸ್, ನೀನು ನನ್ನ ಬಳಿಯೇ ಬರಬೇಕು ಎಂದು ಅವಳು ಮನಸ್ಸಿನಲ್ಲೇ ಮಾತನಾಡಿಕೊಳ್ಳುತ್ತಿದ್ದಳು. ಕೇವಲ 5 ನಿಮಿಷಗಳಲ್ಲಿ ವಿರಾಟ್ ವಾಪಸ್ಸು ಬರುತ್ತಾನೆ ಮತ್ತು ತನ್ನೊಂದಿಗೆ ಡಾಕ್ಟರ್ ಅನ್ನು ಕರೆದುಕೊಂಡು ಬರುತ್ತಾನೆ. ಇಬ್ಬರ ಕಣ್ಣುಗಳು ಸಂಧಿಸುತ್ತವೆ. ಕಾವ್ಯ ತನ್ನ ಕಣ್ಣುಗಳನ್ನು ತೆಗೆಯದಿದ್ದರೂ ವಿರಾಟ್ ತನ್ನ ಕಣ್ಣುಗಳನ್ನು ತಿರುಗಿಸುತ್ತಾ ಮನಸ್ಸಿನಲ್ಲಿ ನಾನು ನಿನ್ನಿಂದ ದೂರವಿರುತ್ತೇನೆ, ಸಾಧ್ಯವಾದಷ್ಟು ದೂರ ಎಂದು ಅಂದುಕೊಳ್ಳುತ್ತಾನೆ. ಡಾಕ್ಟರ್ ಇಬ್ಬರನ್ನು ಒಬ್ಬೊಬ್ಬರಾಗಿ ನೋಡುತ್ತಿದ್ದರು. ವಿರಾಟ್ ಅವರಿಗೆ ಕಣ್ಣುಗಳನ್ನು ತೋರಿಸುತ್ತಾ ನೀವು ನಮ್ಮನ್ನೇ ನೋಡುತ್ತಿರುತ್ತೀರಾ, ನಿಮ್ಮ ಕೆಲಸ ಮಾಡಿ ಎಂದು ಹೇಳುತ್ತಾನೆ. ಆ ಡಾಕ್ಟರ್ ಬೇಗನೆ ಕಾವ್ಯ ಬಳಿ ಹೋಗಿ ಅವಳ ಗಾಯಗಳನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸುತ್ತಾರೆ. ಕಾವ್ಯ ಇನ್ನೂ ವಿರಾಟ್ ಕಡೆ ನೋಡುತ್ತಿದ್ದಳು ಮತ್ತು ವಿರಾಟ್ ಅವಳ ಕಡೆಗೆ ಗಮನ ಕೊಡುತ್ತಿರಲಿಲ್ಲ. ಹೌದು, ಆದರೆ ಅವನು ಅಲ್ಲಿಂದ ಕದಲಲಿಲ್ಲ. ಡಾಕ್ಟರ್ ಅವಳ ಕಾಲುಗಳಿಗೆ ಬ್ಯಾಂಡೇಜ್ ಹಾಕುತ್ತಾ ನೋಡಿ, ನಿಮಗೆ ತುಂಬ ಆಳವಾದ ಗಾಜು ಚುಚ್ಚಿದೆ. ನೀವು ಯಾವುದೇ ರೀತಿಯ ನಿರ್ಲಕ್ಷ್ಯ ಮಾಡಬಾರದು. ಕನಿಷ್ಠ ನೆಲದ ಮೇಲೆ ಕಾಲಿಡಬೇಡಿ. ನಿಮ್ಮ ಕಾಲುಗಳನ್ನು ನೋಡಿಕೊಳ್ಳಿ, ಇಲ್ಲದಿದ್ದರೆ ಸೆಪ್ಟಿಕ್ ಆಗಬಹುದು ಎಂದು ಹೇಳುತ್ತಾರೆ. ಡಾಕ್ಟರ್ ಕಾವ್ಯಗೆ ಅರ್ಥ ಮಾಡಿಸುತ್ತಿದ್ದರು. ಆದರೆ ಕಾವ್ಯ ಅವರ ಮಾತನ್ನು ಕೇಳುತ್ತಲೇ ಇರಲಿಲ್ಲ. ಅವಳು ಕೇವಲ ವಿರಾಟ್ನನ್ನೇ ನೋಡುತ್ತಿದ್ದಳು. ವಿರಾಟ್ ಮನಸ್ಸಿನಲ್ಲಿ ಬೇಸರದಿಂದ ಈ ಹುಡುಗಿಗೆ ಏನನ್ನಾದರೂ ಹೇಳುವುದು ವ್ಯರ್ಥ. ಅವಳು ತುಂಬ ಮುಂಡು, ಏನನ್ನೂ ಕೇಳುವುದಿಲ್ಲ. ಅವಳಿಗೆ ತನ್ನ ಬಗ್ಗೆ ಯಾವುದೇ ಅರಿವಿಲ್ಲ. ಅವಳು ಸಂಪೂರ್ಣವಾಗಿ ಹುಚ್ಚಿ ಎಂದು ಅಂದುಕೊಳ್ಳುತ್ತಾನೆ. ವಿರಾಟ್ ಕಾವ್ಯಳಿಂದ ದೂರವಿರಲು ನಿರ್ಧರಿಸಿದ್ದರೂ ಅವನಿಗೆ ಅವಳ ಬಗ್ಗೆ ಪೂರ್ಣ ಕಾಳಜಿ ಇತ್ತು ಮತ್ತು ಕಾಳಜಿಯ ಕೆಳಗೆ ಅಡಗಿರುವ ಪ್ರೀತಿಯೂ ತುಂಬ ಇತ್ತು. ಆದರೆ ಸ್ವಲ್ಪವೂ ಸುಮ್ಮನೆ ಕೂರುವುದಿಲ್ಲ. ತಾನು ನೆಮ್ಮದಿಯಾಗಿರುವುದಿಲ್ಲ, ನನ್ನನ್ನು ನೆಮ್ಮದಿಯಾಗಿರಲು ಬಿಡುವುದಿಲ್ಲ. ವಿರಾಟ್ ತನ್ನ ಕೋಪವನ್ನು ನಿಯಂತ್ರಿಸಲು ತುಂಬ ಪ್ರಯತ್ನಿಸುತ್ತಿದ್ದನು. ಆದರೆ ಸಹಿಸಲಾಗದಿದ್ದಾಗ ಮನಸ್ಸಿನಲ್ಲೇ ಗೊಣಗಲು ಪ್ರಾರಂಭಿಸುತ್ತಾನೆ. ಏಕೆಂದರೆ ಅವನು ಕಾವ್ಯಳಿಂದ ದೂರವಿರಲು ನಿರ್ಧರಿಸಿದ್ದನು. ಕಾವ್ಯಳ ಬಗ್ಗೆ ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದನು ಮತ್ತು ಅದೇ ಭಾವನೆಗಳಿಂದ ವಿರಾಟ್ ಓಡಿ ಹೋಗುತ್ತಿದ್ದನು. ಅವನ ಮುಖದಲ್ಲಿನ ಭಾವನೆಗಳನ್ನು ಕಾವ್ಯ ನೋಡುತ್ತಿದ್ದಳು ಮತ್ತು ವಿರಾಟ್ ಏನು ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಎಂದು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾಳೆ. ಮನಸ್ಸಿನಲ್ಲಿ ಓಡು ಮಗು, ಎಷ್ಟು ಓಡಬೇಕೋ ಅಷ್ಟು ಓಡು, ನಾನು ಹಿಂದೆ ಸರಿಯುವುದಿಲ್ಲ. ನೀನು ನನ್ನಿಂದ 1 ಹೆಜ್ಜೆ ದೂರ ಓಡಿದರೆ ನಾನು ನಿನ್ನ ಕಡೆಗೆ 10 ಹೆಜ್ಜೆ ಇಡುತ್ತೇನೆ ಎಂದು ಅಂದುಕೊಳ್ಳುತ್ತಾಳೆ. ಸರಿ ಸೂರ್ಯವಂಶಿಯವರೇ, ಕಾಳಜಿ ವಹಿಸಿ, ಸಾಧ್ಯವಾದಷ್ಟು ನೆಲದ ಮೇಲೆ ಕಾಲಿಡಬೇಡಿ ಎಂದು ಹೇಳಿ ಡಾಕ್ಟರ್ ಹೊರಟು ಹೋಗುತ್ತಾರೆ. ಮತ್ತು ಡಾಕ್ಟರ್ ಹೋದ ತಕ್ಷಣ ವಿರಾಟ್ ಕಾವ್ಯಳನ್ನು ನಿರ್ಲಕ್ಷಿಸಿ ವಾಶ್ರೂಮ್ಗೆ ಹೋಗುತ್ತಾನೆ. ಸ್ಯಾಡಿಸ್ ಎಂದು ಕಾವ್ಯ ಗೊಣಗುತ್ತಾಳೆ. ಮತ್ತೊಂದು ಕಡೆ ವರ್ಷ ಕೂಡ ಇದ್ದಿದ್ದಳು. ಅವಳ ಮತ್ತು ಸಿಯಾಳ ಬಾಂಧವ್ಯವು ಎಷ್ಟು ಬಲವಾಗಿತ್ತೆಂದರೆ ಬೆಳಿಗ್ಗೆ ಸಿಯಾ ಅವಳೊಂದಿಗೆ ಮತ್ತು ಅವಳು ಸಿಯಾಳೊಂದಿಗೆ ಮಾತನಾಡದಿದ್ದರೆ ಇಬ್ಬರಿಗೂ ನೆಮ್ಮದಿ ಸಿಗುತ್ತಿರಲಿಲ್ಲ. ಅದಕ್ಕಾಗಿಯೇ ರಾಘವ್ ವರ್ಷಾಳಿಗೆ ಹತ್ತಿರ ಹೋಗುತ್ತಿದ್ದನು. ಸಿಯಾಳ ನೆಪದಲ್ಲಿ ಇಬ್ಬರು ಆಗಾಗ್ಗೆ ಭೇಟಿಯಾಗುತ್ತಿದ್ದರು ಮತ್ತು ಫೋನ್ನಲ್ಲಿಯೂ ಅವರು ಎಷ್ಟು ಮಾತನಾಡುತ್ತಿದ್ದರು ಎಂದು ಲೆಕ್ಕವಿಲ್ಲ. ವಿರಾಟ್ ಹೊರತುಪಡಿಸಿ ವರ್ಷ ಮೊದಲ ಬಾರಿಗೆ ಬೇರೆ ಹುಡುಗನೊಂದಿಗೆ ಇಷ್ಟು ಮಾತನಾಡಿದ್ದಳು. ಅವಳು ರಾಘವನೊಂದಿಗೆ ಸಹಜವಾಗಿದ್ದಳು, ಆದರೆ ಒಂದು ಮಿತಿಯಲ್ಲಿ. ಬೇರೆ ಯಾವುದೇ ಭಾವನೆಗಳು ಅವಳ ಹೃದಯದಲ್ಲಿ ಇರಲಿಲ್ಲ. ಹೌದು, ಸಿಯಾಳಿಂದಾಗಿ ಅವಳು ಸಂತೋಷವಾಗಿರಲು ಪ್ರಾರಂಭಿಸಿದ್ದಳು. ಓ ಗಾಡ್, ಈ ಗರಿಮಾ ಯಾವ ಕೆಲಸವನ್ನು ಪೂರ್ಣಗೊಳಿಸುವುದಿಲ್ಲ. ಇಡೀ ಫ್ರಿಡ್ಜ್ ಖಾಲಿಯಾಗಿದೆ, ತರಕಾರಿಗಳನ್ನು ತರುತ್ತೇನೆ ಎಂದು ಹೇಳುತ್ತಿದ್ದಳು. ಆದರೆ ಈ ಹುಡುಗಿಗೆ ಏನೂ ನೆನಪಿರುವುದಿಲ್ಲ. ಈಗ ಬೇಗನೆ ಆಫೀಸಿಗೆ ಹೋಗಿದ್ದಾಳೆ. ನಾನೇ ತರಕಾರಿ ತರಲು ಹೋಗುತ್ತೇನೆ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಾಳೆ ಮತ್ತು ನಂತರ ಮಾರುಕಟ್ಟೆಗೆ ಹೋಗುತ್ತಾಳೆ. ಅತ್ತ ವಿರಾಟ್ ಸ್ನಾನ ಮಾಡಿ ಹೊರಗೆ ಬರುತ್ತಾನೆ. ಅವನು ಬಾತ್ ಟವೆಲ್ ಧರಿಸಿದ್ದನು. ಅವನ ಒದ್ದೆಯಾದ ಕೂದಲಿನಿಂದ ತೊಟ್ಟಿಕ್ಕುವ ನೀರು ಅವನ ಮುಖದ ಮೇಲೆ ಬಿದ್ದು ಅವನನ್ನು ಇನ್ನಷ್ಟು ಆಕರ್ಷಕವಾಗಿ ಕಾಣುವಂತೆ ಮಾಡುತ್ತಿತ್ತು. ಕಾವ್ಯಳ ಕಣ್ಣುಗಳು ಅವನಿಂದ ದೂರ ಸರಿಯುತ್ತಲೇ ಇರಲಿಲ್ಲ ಮತ್ತು ವಿರಾಟ್ ಅವಳ ಕಡೆಗೆ ಗಮನವನ್ನೇ ಕೊಡುತ್ತಿರಲಿಲ್ಲ. ನಾನು ವಾಶ್ರೂಮ್ಗೆ ಹೋಗಬೇಕು ಎಂದು ಕಾವ್ಯ ಅವನ ಕಡೆ ನೋಡುತ್ತಾ ಮಾತನಾಡುತ್ತಾಳೆ. ಇದರಿಂದ ವಿರಾಟ್ ಅವಳ ಹತ್ತಿರ ಬಂದು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ವಾಶ್ರೂಮ್ಗೆ ಬಿಟ್ಟು ಬರಲಿ ಎಂದು. ಇದನ್ನು ಯೋಚಿಸುತ್ತಿದ್ದಂತೆಯೇ ಕಾವ್ಯಳ ಹೃದಯದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗುತ್ತದೆ. ವಿರಾಟ್ ಕೂಡ ಎಲ್ಲೋ ಒಂದು ಕಡೆ ಅವಳ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದನು.
ಏನನ್ನೂ ಹೇಳದೆ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಅವನು ಕಾವ್ಯಾಳ ಬಳಿ ಹೋಗಿ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ವಾಶ್ರೂಮ್ ಕಡೆಗೆ ಸಾಗುತ್ತಾನೆ. ಕಾವ್ಯ ತಕ್ಷಣವೇ ತನ್ನ ತೋಳುಗಳನ್ನು ಅವನ ಕುತ್ತಿಗೆಗೆ ಆಲಂಗಿಸಿಕೊಳ್ಳುತ್ತಾಳೆ ಮತ್ತು ತುಂಬಾ ಪ್ರೀತಿಯಿಂದ ಅವನನ್ನು ನೋಡಲು ಪ್ರಾರಂಭಿಸುತ್ತಾಳೆ. ಆದರೆ ವಿರಾಟ್ ಕಲ್ಲು ಹೃದಯದವನು. ಅವನು ಸ್ವಲ್ಪವೂ ಅವಳ ಕಡೆ ನೋಡಲಿಲ್ಲ. ಅವನು ತನ್ನ ಕರ್ತವ್ಯವನ್ನು ಮಾತ್ರ ಪೂರೈಸುತ್ತಿದ್ದನು. ಇದನ್ನು ನೋಡಿ ಕಾವ್ಯಾಳಿಗೆ ಕೋಪ ಬರುತ್ತದೆ. ಅವಳಿಗೆ ಸಹಿಸಲಾಗದಿದ್ದಾಗ ಅವಳು ಹೇಳಿಯೇ ಬಿಡುತ್ತಾಳೆ, ನೀವು ಎಷ್ಟು ಅನ್ರೊಮ್ಯಾಂಟಿಕ್ ಗೊತ್ತಾ ಶ್ಯಾಡಿಸ್ ಎಂದು ಹೇಳುತ್ತಾಳೆ. ವಿರಾಟ್ ಅವಳ ಕಡೆಗೆ ಗಮನವನ್ನು ಕೊಡುವುದಿಲ್ಲ ಮತ್ತು ಏನನ್ನೂ ಮಾತನಾಡುವುದಿಲ್ಲ. ನನ್ನ ಪ್ರೀತಿ ನಿಮಗೆ ಕಾಣಿಸುವುದಿಲ್ಲ ಎಂದು ಕಾವ್ಯ ಚಡಪಡಿಸುತ್ತಾಳೆ. ಅವಳ ಚಡಪಡುವಿಕೆ ವಿರಾಟ್ಗೆ ತನ್ನೊಳಗೆ ಅನುಭವವಾಗುತ್ತದೆ. ಆದರೆ ಪ್ರತಿ ಬಾರಿಯಂತೆ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾನೆ ಮತ್ತು ತುಂಬ ಹೊರಟಾಗಿ, ನಾನು ನನ್ನನ್ನು ಪ್ರೀತಿಸಲು ಹೇಳಲಿಲ್ಲ. ನಿನಗೆ ಬೆಂಕಿಗೆ ಹಾರುವ ಹುಚ್ಚು ಇದ್ದರೆ ಖುಷಿಯಿಂದ ಹಾರು ಎಂದು ಹೇಳುತ್ತಾನೆ. ಆಯ್ತಾಯ್ತು, ಹಾರಿ ಬಿಡುತ್ತೇನೆ. ನಿನ್ನನ್ನು ಕೇಳಿಕೊಂಡು ಹಾರಬೇಕೇನು? ದೊಡ್ಡದಾಗಿ ಬಂದರು ನೋಡಿದಾಗಲೆಲ್ಲ ಬೆಲೆ ತೋರಿಸುತ್ತಿರುತ್ತಾರೆ. ಇಷ್ಟಕ್ಕೂ ಸ್ಯಾಡಿಸ್ ಅಲ್ವಾ? ನನ್ನಿಂದ ದೂರವಿರಲು ಪ್ರಯತ್ನಿಸುತ್ತೀರಿ, ಆದರೆ ದೂರವಿರಲು ಸಾಧ್ಯವಾಗುವುದಿಲ್ಲ. ಅರೆ, ಪ್ರೀತಿ ಮಾಡುತ್ತಿದ್ದರೆ ಹೇಳಿಬಿಡಿ, ಯಾಕೆ ತಡವರಿಸುತ್ತಿದ್ದೀರಿ ಎಂದು ಹೇಳಿದಾಗ ವಿರಾಟ್ ಅವಳ ಕಡೆಗೆ ಕಣ್ಣು ಕೆಂಪಗಾಗಿಸಿ ನೋಡುತ್ತಾ, ತಪ್ಪು ಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಹುಚ್ಚು ನಿನಗೆ ತುಂಬ ಇದೆ ಎಂದು ಹೇಳುತ್ತಾ ಅವಳನ್ನು ಕೆಳಗಿಳಿಸುತ್ತಾನೆ ಮತ್ತು ನಂತರ ವಾಪಸ್ ಹೋಗಲು ಪ್ರಾರಂಭಿಸುತ್ತಾನೆ. ಕಾವ್ಯ ದಿಢೀರನೆ ಅವನ ಕೈಯನ್ನು ಹಿಡಿದುಕೊಳ್ಳುತ್ತಾಳೆ. ಇನ್ನೇನು ಎಂದು ವಿರಾಟ್ ಕೋಪದಿಂದ ಕೇಳುತ್ತಾನೆ. ಕಾವ್ಯ ವಾಶ್ರೂಮ್ ಬಾಗಿಲಿಗೆ ಹೊರಗಿಕೊಂಡು, ಅದು ನಾನು ಹೇಳುತ್ತಿದ್ದೆ, ನೀವು ಮೊದಲಿನಿಂದಲೂ ಇಷ್ಟು ಮುಂಗೋಪದವರ, ಅಥವಾ ನೀವು ಏನಾದರೂ ವಿಶೇಷ ಕೋರ್ಸ್ ಮಾಡಿದ್ದೀರಾ ಎಂದು ಕೇಳುತ್ತಾಳೆ. ಇದನ್ನು ಕೇಳಿ ವಿರಾಟ್ಗೆ ತುಂಬ ಸಿಟ್ಟು ಬರುತ್ತದೆ. ಅವನು 2 ಹೆಜ್ಜೆಗಳನ್ನು ಕಾವ್ಯ ಕಡೆಗೆ ಇಡುತ್ತಾ ನೀನು ಎಂದು ಹೇಳುತ್ತಾನೆ. ಕಾವ್ಯ ಬೇಗನೆ ವಾಶ್ರೂಮ್ ಒಳಗೆ ಹೋಗಿ ಬಾಗಿಲನ್ನು ಜೋರಾಗಿ ಮುಚ್ಚುತ್ತಾಳೆ. ವಿರಾಟ್ ತನ್ನ ಕೋಪವನ್ನು ತಡೆದುಕೊಳ್ಳುತ್ತಾನೆ. ಇದರ ನಂತರ ಅವನು ಆಫೀಸಿಗೆ ತಯಾರಾಗಲು ಪ್ರಾರಂಭಿಸುತ್ತಾನೆ. ಮುಂದುವರಿಯುವುದು.